ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ. ಚಾಲೆಂಜಿಂಗ್ ಸ್ಟಾರ್ ಕಾಮಾಕ್ಷಿ ಪಾಳ್ಯ ಪೊಲೀಸರ ವಶಕ್ಕೆ. ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ನಲ್ಲಿ ಆರೋಗ್ಯ ತಪಾಸಣೆ. ಡೆವಿಲ್ ಶೂಟಿಂಗ್ ವೇಳೆ ದರ್ಶನ್ ವಶಕ್ಕೆ. ಕಾಮಾಕ್ಷಿ ಠಾಣೆ ಬಳಿ ಪೊಲೀಸ್ ಬಂದೋಬಸ್ತ್. ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ಲಾಕ್. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಸಂಕಷ್ಟ. ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯಲು ಎಸ್ಐಟಿ ತಯಾರಿ. ಮೋದಿ 3.0 ಸರ್ಕಾರದಿಂದ ಗಿಫ್ಟ್. ರಾಜ್ಯಗಳಿಗೆ ತೆರಿಗೆಯ ಪಾಲು ಹಂಚಿಕೆ. ಕರ್ನಾಟಕಕ್ಕೆ 5,096 ಕೋಟಿ ರಿಲೀಸ್. ಕಲ್ಯಾಣ ಕರ್ನಾಟಕದಲ್ಲಿ ಪುಸ್ತಕಗಳಿಗೆ ಪರದಾಟ. ಬುಕ್ ಸಿಗದೆ ಮಕ್ಕಳಿಗೆ ಪೀಕಲಾಟ. ಬೀದರ್ನಲ್ಲಿ ಪಠ್ಯ ಇಲ್ಲದೆ ವಿದ್ಯಾರ್ಥಿಗಳ ಒದ್ದಾಟ. ಓಕೆ, ಕೊಲೆ ಪ್ರಕರಣವೊಂದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಅಂತೇಳಿ ಡಿಸಿಪಿ ಗಿರೀಶ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಂಧನ ಆಗಿಲ್ಲ, ಅರೆಸ್ಟ್ ಆಗಿಲ್ಲ. ಇದು ಕೇವಲ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಕೇಸ್ ಸಂಬಂಧ ನಟ ದರ್ಶನ್ ವಶಕ್ಕೆ, ಅಂದರೆ ವಿಚಾರಣೆಗಾಗಿ ಕರ್ಕೊಂಬಂದಿದ್ದಾರೆ. ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಪಿ ಗಿರೀಶ್ ಮಾಹಿತಿ ಕೊಟ್ಟಿದ್ದಾರೆ. ವಿಚಾರಣೆ ಬಳಿಕ ಮುಂದಿನ ಕ್ರಮಕ್ಕೆ ನಿರ್ಧಾರ. ಇನ್ನು ಕೂಡ ಅರೆಸ್ಟ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಗಿಲ್ಲ, ದರ್ಶನ್ ಕೇವಲ ವಶಕ್ಕೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಎಂಬಾತನ ಕೊಲೆಗೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಏನು ಫೋಟೋದಲ್ಲಿ ಕಾಣ್ತಾ ಇದೆ, ರೇಣುಕಾಸ್ವಾಮಿ ಈತನನ್ನು ಕೊಲೆ ಮಾಡಲಾಗಿದೆ. ಈ ಸಂಬಂಧ ನಟ ದರ್ಶನ್ ಅವರ ಬಂಧನ ಆಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ